ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಉಪವಾಸ ನಿಯೋಗ ಪ್ರಾರ್ಥನೆಯ 3ನೆಯ ದಿನ. ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ಪ್ರಭು ಯೇಸುವಿನ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುವವರು, ಪ್ರಾರ್ಥಿಸುವವರು, ಧ್ಯಾನಿಸುವವರು, ದೇವರ ವಾಕ್ಯದಲ್ಲಿ ತನ್ನಂತಾನೇ ಸಮರ್ಪಿಸಿ ಪ್ರಾರ್ಥಿಸುವವರು ನಾವು ಸಂತೋಷದೊಂದಿಗೆ, ನಿರೀಕ್ಷೆಯೊಂದಿಗೆ ಆಗಿರೋಣ. ಬಹಳ ಸಂತೋಷ ಇರುವ ದಿನಗಳು. ಪ್ರತ್ಯೇಕವಾಗಿ ಈ ಉಪವಾಸ ನಿಯೋಗ ಪ್ರಾರ್ಥನೆಯೊಂದಿಗೆ, ನಮ್ಮ ಪ್ರಾರ್ಥನೆಯೊಂದಿಗೆ, ದೇವರ ಚಿತ್ತದೊಂದಿಗೆ ಅನುಗ್ರಹಿಸುವ ಸಮಯವಿದ್ದು, ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯ ಭಾಗವಾಗಿ ಅನೇಕರು ದೇವರ ಪ್ರೀತಿಯನ್ನು ಅನುಭವಿಸುತ್ತಾ ಇದ್ದಾರೆ. ದೇವರು ಅವರ ಜೀವನದ ಶಕ್ತಿಯಾಗಿರುತ್ತಾರೆ. ದೇವರು ನಮ್ಮನ್ನು ಶಿಕ್ಷಿಸುತ್ತಾರೆ ಎಂದು ಹೆದರಿ ಬದುಕುವುದಕ್ಕಲ್ಲ, ಬದಲಾಗಿ ದೇವರ ಪ್ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯಲು, ದೇವರ ಅನುಗ್ರಹ ಅನುಭವಿಸಲು ಒಂದೊಂದು ದಿನವೂ ನಾವು ಅನುಗ್ರಹಿಸಲ್ಪಡುತ್ತಿದ್ದೇವೆ. ಹಲ್ಲೆಲೂಯ. ಭಯದಲ್ಲಿ ಜೀವನ ಮಾಡುವುದಕ್ಕಲ್ಲ, ಬದಲಾಗಿ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ದೇವರು ನನ್ನ ಕೈ ಹಿಡಿದು ನಡೆಸುತ್ತಾರೆ ಎಂದು ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ನಮಗೆ ಪ್ರಾರ್ಥಿಸೋಣ. ದೇವರ ಪ್ರೀತಿಯನ್ನು ಅನುಭವಿಸಲು ದೇವರು ನಮ್ಮ ಕೈ ಹಿಡಿದು ನಡೆಯುವ ಅನುಭವ ನಮಗೆ ಉಂಟಾಗಲಿ. ನಮ್ಮ ಕುಟುಂಬದ ಸಮಸ್ಯೆಗಳು, ಸಂಕಟಗಳು ಬಿಡುಗಡೆಯಾಗಿ ದೇವರ ಶಕ್ತಿಯು, ಬಲವು ಅರಿಯಲು ನಮಗೆ ಸಾಧ್ಯವಾಗಲಿ. ಪ್ರಾರ್ಥನೆಯೊಂದಿಗೆ, ನಿರೀಕ್ಷೆಯೊಂದಿಗೆ ದೇವರ ವಾಕ್ಯವನ್ನು ಆಲಿಸೋಣ. 2 ಮಕ್ಕಾಬಿ 3ನೇ ಅಧ್ಯಾಯ 39 ಮತ್ತು 40ನೇ ವಾಕ್ಯ. ಸ್ವರ್ಗದಲ್ಲಿ ವಾಸವಾಗಿರುವಂತ ದೇವರು ಆ ಸ್ಥಳವನ್ನು ಸ್ವಂತ ತಾವೇ ಕಾಪಾಡುತ್ತಿದ್ದಾರೆ, ನೆರವನ್ನು ನೀಡುತ್ತಿದ್ದಾರೆ, ಅದಕ್ಕೆ ಅಪಾಯ ಒಡ್ಡುವವರನ್ನು ಬಡಿದು ನಾಶಗೊಳಿಸುತ್ತಾರೆ ಎಂದನು. ಹೆಲೆಯೊಡರಸನ ಯಾತ್ರೆಯ ಪರಿಣಾಮವಾಗಿ ದೇವಾಲಯದ ಖಜಾನೆ ಹೀಗೆ ಸುರಕ್ಷಿತವಾಯಿತು. ಪ್ರಿಯರೇ, ನಿಮ್ಮ ಹತ್ತಿರನೇ ಹೇಳಿ, ಈಗ ಆಲಿಸಿದ ದೇವರ ವಾಕ್ಯವನ್ನು ನಾನು ವಿಶ್ವಾಸಿಸುತ್ತೇನೆ ಎಂದು, ನನ್ನ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ನನಗಾಗಿ ನಾನು ಈಗ ಆಲಿಸಿದ ದೇವರ ವಾಕ್ಯವನ್ನು ಸ್ವೀಕರಿಸುತ್ತೇನೆ ಎಂದು. ಹಲ್ಲೆಲೂಯ. ನಂತರ ಈ ವಾಕ್ಯವನ್ನು ಹೇಳಿ, ಸ್ವರ್ಗದಲ್ಲಿ ವಾಸವಾಗಿರುವಂತ ನನ್ನ ದೇವರು ನನ್ನನ್ನು, ನನ್ನ ಕುಟುಂಬವನ್ನು ಕಾಪಾಡುತ್ತಿರುವುದು, ನನಗೂ ನನ್ನ ಕುಟುಂಬಕ್ಕೂ ಬೇಕಾದ ಎಲ್ಲ ಅವಶ್ಯಕತೆಗಳಿಗೆ ಸಹಾಯ ಮಾಡುತ್ತಿರುವುದು ಎಂದು ಪ್ರತಿದಿನವೂ ಹೇಳಬೇಕಾದ ಒಂದು ದೇವರ ವಾಕ್ಯವಾಗಿದೆ. ಅನೇಕ ಕಾರ್ಯಗಳಲ್ಲಿ, ಅನೇಕ ಸಂಕಟದಲ್ಲಿ ನಾವು ಅಸಹಾಯಕರು. ಏನು ಮಾಡಬೇಕೆಂದು ನಮಗೆ ಅರಿಯದು. ಎಲ್ಲಿ ಎಲ್ಲ ದೇವರ ಸಹಾಯ ನಮಗೆ ಅಗತ್ಯವಾಗಿದೆ, ದೇವರು ನಮಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯ. ದೇವರ ಸಹಾಯ ಇರುವ, ದೇವರು ಸಂರಕ್ಷಿಸುವ ಒಂದು ಜಾಗದಲ್ಲಿ ದುಷ್ಟಶಕ್ತಿ, ಕೆಡುಕು ಅವರನ್ನು ನಶಿಸಲು ನೋಡಿದರೆ ದೇವರು ತಿರುಗಿ ಬಿದ್ದು ಅವರನ್ನು ನಾಶ ಮಾಡುತ್ತಾರೆ. ದೇವರು ಹಾಗಿದ್ದಾರೆ ನಮ್ಮ ಜೀವನವನ್ನು ಸಂರಕ್ಷಿಸುವುದು. ಆದರೆ ಯಾರಿಗೂ ತೊಂದರೆ ಕೊಡದೆ ಹಾಗೆ ದೇವರು ಹೇಗೆ ನಮ್ಮನ್ನು ರಕ್ಷಿಸುತ್ತಾರೆ? ಈಗ ಆಲಿಸಿದ ವಾಕ್ಯದಲ್ಲಿ ನಾವು ತಿಳಿಯಬಹುದು. ಕೆಲವರು ಹೇಳುತ್ತಾರೆ, ನನ್ನ ಮನೆ ಇರುವ ಜಾಗದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಎಂದು, ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂದು, ಶತ್ರುವಿನ ದೋಷವಿದೆ ಎಂದಲ್ಲ. ಹಾಗೆ ಎಲ್ಲ ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಹೇಳಿ, ಸ್ವರ್ಗದ ದೇವರು ನನ್ನ ಮನೆಯನ್ನು ಕಾಪಾಡುವುದು, ಅದಕ್ಕೆ ಸಹಾಯ ಮಾಡುವುದು ಎಂದು. ಯಾರಾದರೂ ಏನಾದರೂ ನಿಮಗೆ ಹೇಳಿದರೆ ನೀವು ವಿಶ್ವಾಸದಲ್ಲಿ ಹೇಳಬೇಕು, ದೇವರು ಹಾಗಿದ್ದಾರೆ, ನನ್ನನ್ನು ಸಾಕಿ ಸಲಹುವುದು, ನನಗೆ ಸಹಾಯ ಮಾಡುವುದು ಎಂದು, ನನ್ನನ್ನು, ನನ್ನ ಮನೆಯವರನ್ನು ಸಂರಕ್ಷಿಸುವುದು ಎಂದು. ಅದಾಗಿದೆ ದೇವರ ವಾಕ್ಯದಲ್ಲಿ ಹೇಳಿದ್ದು. ಒಬ್ಬ ವ್ಯಕ್ತಿಯನ್ನು, ಅವನ ಖಜಾನೆಯನ್ನು ಸುರಕ್ಷಿತವಾಗಿಡುವ ಒಂದು ಗುರುತು ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯ ಆಲಿಸುವ ನಿಮಗೆ, ನಿಮ್ಮ ಮನೆಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ದೇವರ ಸಂರಕ್ಷಣೆ ಬೇಕು. ಈಗ ಆಲಿಸಿದ ದೇವರ ವಾಕ್ಯವನ್ನು ನೀವು ದಿನ ಅನೇಕ ಸಲ ಹೇಳಬೇಕು. ದೇವರೇ, ನೀವಾಗಿದ್ದೀರಾ ನನ್ನ ಕುಟುಂಬವನ್ನು ಸಂರಕ್ಷಿಸುವುದು, ನನಗೆ ಸಹಾಯ ಮಾಡುವುದು. ಒಂದು ದುಷ್ಟಶಕ್ತಿಗೂ, ಮಂತ್ರವಾದಿಗೂ, ಮಾಟ ಮಂತ್ರಗೂ ನನ್ನನ್ನು ನಾಶ ಮಾಡಲು ಸಾಧ್ಯವಿಲ್ಲ.
ನನ್ನ ಮನೆಯನ್ನು, ಮಕ್ಕಳನ್ನು, ತಂದೆ ತಾಯಿಯರನ್ನು ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ನನ್ನ ದೇವರು ನನ್ನನ್ನು ಸಂರಕ್ಷಿಸುವುದು, ನನಗೆ ಸಹಾಯ ಮಾಡುವುದು ಎಂದು ಅದಾಗಿದೆ ವಿಶ್ವಾಸ. ಈ ವಿಶ್ವಾಸದಲ್ಲಿ ನಿಂತು ನಮಗೆ ನಿಯೋಗ ಪ್ರಾರ್ಥನೆಯನ್ನು ಹೇಳೋಣ. ನಜರೇತಿನ ನನ್ನ ಯೇಸುವೆ, ಈ ಉಪವಾಸ ನಿಯೋಗ ಪ್ರಾರ್ಥನೆಯಲ್ಲಿ ನಾನು ಸಮರ್ಪಿಸಿದ ಈ 3 ನಿಯೋಗವನ್ನು ನೀವು ಸ್ವೀಕರಿಸಿ, ಅದರ ಮೇಲೆ ಇರುವ ಸಕಲ ಬಂಧನಗಳನ್ನು, ಅಡೆತಡೆಗಳನ್ನು ಪೂರ್ಣವಾಗಿ ತೆಗೆದುಹಾಕಿ ನನಗೆ ಅದನ್ನು ಸಾಧಿಸಿಕೊಟ್ಟು ನನ್ನನ್ನು, ನನ್ನ ಕುಟುಂಬವನ್ನು ಅನುಗ್ರಹಿಸಿರಿ. ಆಮೇನ್. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ.